ಮೊದಲಿಗೆ ರಾಜ್ಯ ಬಿಜೆಪಿಯ ಸುದ್ದಿ. ನಿನ್ನೆ ರೆಬಲ್ ಲೀಡರ್ ಅಂತ ಕರೆಸ್ಕೊಂಡಿದ್ದಂತಹ ಯತ್ನಾಳ್ ಅವರನ್ನ ಬಿಜೆಪಿಯಿಂದ 6 ವರ್ಷಗಳ ಕಾಲ ಔಟ್ ಅಂತ ಹೇಳಿಬಿಡುತ್ತೆ, ಉಚ್ಚಾಟನೆ ಮಾಡಲಾಗುತ್ತೆ. ಕಾರಣ ಏನು? ಶಿಸ್ತು ಉಲ್ಲಂಘನೆ. ಹಾಗಾಗಿ ಬಿಜೆಪಿ ಈ ಒಂದು ನಿರ್ಧಾರವನ್ನು ತಗೊಂಡಿದೆ. ವಿಜೇಂದ್ರ ಪದಚ್ಯುತಿಗೆ ಪಟ್ಟು ಹಿಡಿದು ಕೂತಿದ್ದವರಲ್ಲಿ ಮೊದಲಿಗರು ಇವರೇ. ಹೈಕಮಾಂಡ್ನ ಈ ಒಂದು ದಿಢೀರ್ ನಿರ್ಧಾರಕ್ಕೆ ಯತ್ನಾಳ್ ಬಣ ಈಗ ಕಂಗಾಲಾಗ್ಬಿಟ್ಟಿದೆ. ನೋಡಿ, ಇದು ಒಂದಲ್ಲ ಎರಡಲ್ಲ, 3ನೇ ಬಾರಿಗೆ ಬಿಜೆಪಿಯಿಂದ ಉಚ್ಚಾಟನೆಗೊಳ್ತಾ ಇರೋದು ಯತ್ನಾಳ್. ಈಗ 6 ವರ್ಷಗಳ ಕಾಲ ಕಿಕ್ಔಟ್ ಆಗಿದ್ದಾರೆ. ಈ ಉಚ್ಚಾಟನೆ ಬಳಿಕ ಟ್ವೀಟ್ ಮಾಡಿದ್ದಾರೆ ಯತ್ನಾಳ್, ಸತ್ಯವಂತರಿಗಿದು ಕಾಲವಲ್ಲ ಅಂತ. ಇವ್ರ ಜೊತೆಗೆ ನೋಡಿ, ದಿಗ್ಭ್ರಮೆಗೊಂಡಿರೋರು ಯಾರ್ಯಾರು ಗೊತ್ತಾ? ಯತ್ನಾಳ್ ಬಣದಲ್ಲಿದ್ದವರು ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಬಿ.ಪಿ. ಹರೀಶ್, ಪ್ರತಾಪ್ ಸಿಂಹ, ಇವರೆಲ್ಲರೂ ಕೂಡ ಯತ್ನಾಳ್ ಬಣದವರೇ. ಅವರೆಲ್ಲರಿಗೂ ಕೂಡ ತಳ್ಳ. ಈ ರೆಬಲ್ ಲೀಡರ್ ಅಂತ ಕರೆಸ್ಕೊಂಡಿದ್ದವರು ಯತ್ನಾಳು ಈಗ ಅವರನ್ನೇ ಕಿಕ್ಔಟ್ ಮಾಡಿದ್ದಾರೆ. ಅವ್ರ ಬಣದಲ್ಲಿ ಗುರುತಿಸ್ಕೊಂಡವರು ಇವರು ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ಬಿ.ಪಿ. ಹರೀಶ್, ರಮೇಶ್ ಜಾರಕಿಹೊಳಿ. ಈಗಾಗಲೇ ಯತ್ನಾಳ್ ಅವರ ಜೊತೆಗೆ ಒಂದಷ್ಟು ಜನರಿಗೂ ಕೂಡ ನೋಟಿಸ್ ಕೊಟ್ಟಿದ್ರು. ಕೇವಲ ರೆಬಲ್ ಶಾಸಕರು ಅಂತ ಗುರುತಿಸ್ಕೊಂಡವ್ರಿಗೆ ಮಾತ್ರ ನೋಟಿಸ್ ಕೊಟ್ಟಿರಲಿಲ್ಲ. ವಿಜೇಂದ್ರ ಆಪ್ತರು ಅಥವಾ ವಿಜೇಂದ್ರ ಬಣದಲ್ಲಿ ಗುರುತಿಸ್ಕೊಂಡವ್ರಿಗೂ ಕೂಡ ನೋಟಿಸನ್ನು ಕೊಡಲಾಗಿತ್ತು. ಅದನ್ನು ನೋಡಿ ಯತ್ನಾಳ್ ಅವರು ಸ್ವಲ್ಪ ಖುಷಿ ಪಟ್ಟಿದ್ರು ಮನಸ್ಸೊಳಗಡೆ. ಆದರೆ ಹೈಕಮಾಂಡ್ ಈ ರೀತಿಯ ಒಂದು ಶಾಕಿಂಗ್ ನಿರ್ಧಾರವನ್ನು ಕೊಡುತ್ತೆ ಅಂತ ಅವರು ಕೂಡ ಭಾವಿಸಿರ್ಲಿಕ್ಕಿಲ್ಲ. ಸದ್ಯ ದಿಲ್ಲಿಯಿಂದ ನೇರವಾಗಿ ಕಲಬುರಗಿಗೆ ಆಗಮಿಸಿದ್ದಾರೆ ಯತ್ನಾಳ್. ಉಚ್ಚಾಟನೆ ಶಿಕ್ಷೆಯ ಬಳಿಕ ಶಾಸಕ ಯತ್ನಾಳ್ರ ಮುಂದಿನ ನಡೆ ಏನು ಅನ್ನುವಂಥ ಪ್ರಶ್ನೆ ಈಗ. ರಾಜಕೀಯವಾಗಿ ಮುಂದಿನ ನಡೆ ಏನಾಗಿರ್ಬೋದು? ಅದ್ರ ಬಗ್ಗೆ ಇವತ್ತೇನಾದರೂ ಡಿಸೈಡ್ ಮಾಡ್ತಾರಾ? ಚಿಂಚೋಳಿಯಲ್ಲಿ ಸಭೆ ಇಲ್ಲದಿದ್ರೂ ಆಗಮಿಸಿದ್ದಾರೆ ಯತ್ನಾಳು. ರಾಜಕೀಯ ನಡೆ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಏನು ತಗೊಳ್ತಾರೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಕುತೂಹಲ. ಏನಿರುತ್ತೆ ಅವರು ಮುಂದಿನ ಹಾದಿ, ಅಥವಾ ಯಾವ ದಾರಿ ಇದೆ ಅವ್ರ ಮುಂದೆ? ಕಾಂಗ್ರೆಸ್ಗೆ ಏನಾದರೂ ಸೇರ್ಕಂತಾರ? ನೋ ಚಾನ್ಸ್. JDSಗೆ ಅದು ಕೂಡ ಇಲ್ಲ. ಇಲ್ಲಿರೋಕ್ಕೂ ಆಗಲ್ಲ, ಹೊರಗಡೆ ಹೋಗೋದಕ್ಕೂ ಆಗಲ್ಲ ಅಂತ ಅಂದಮೇಲೆ ಒಂದೇ ಒಂದು ದಾರಿ ಅಂತಂದರೆ ಅವರೇ ಒಂದು ಓನ್ ಆಗಿ ಒಂದು ಪಾರ್ಟಿ ಓಪನ್ ಮಾಡೋದು. ಅದು ಬಿಟ್ಟರೆ ಬೇರೆ ಯಾವುದೇ ಆಪ್ಷನ್ ಇಲ್ಲ. ಬೇರೆ ಪಕ್ಷಕ್ಕೇನಾದರೂ ಜಾಯ್ನ್ ಆಗಲೇಬೇಕು ಅಂತಿದ್ರೆ, ಮನಸ್ಸು ಮಾಡಿದರೆ MLA ಆಗಿರೋದಕ್ಕಾಗಲ್ಲ, ರಿಸೈನ್ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಪ್ರಮುಖವಾಗಿ ಏನಂತಂದರೆ, ಇವರು ಉಚ್ಚಾಟನೆಗೊಳ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಲ್ಲ, ಇದು 3ನೇ ಬಾರಿ. ಹಿಂದೆ BJP ಸರ್ಕಾರ ಇತ್ತಲ್ಲ, ಆಗ BSY CM ಆಗಿದ್ದಂಥ ಸಂದರ್ಭದಲ್ಲಿ ಸತತವಾಗಿ ವಾಗ್ದಾಳಿ ಮಾಡಿದರು. ಆಮೇಲೆ ಈಗ ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲಂತೂ ಕೇಳಂಗೇ ಇಲ್ಲ, ಸತತವಾಗಿ ವಾಗ್ದಾಳಿಯನ್ನು ಮಾಡಿದರು. ಭಿನ್ನಮತೀಯ ಚಟುವಟಿಕೆಗಳು, ಅವ್ರದ್ದೇ ಒಂದು ಬಣವನ್ನು ಕಟ್ಟಿಕೊಂಡು ಹರಿಹಾಯ್ದಿದ್ದೂ ಉಂಟು. ಇದೆಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಿಸಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದರ ಜೊತೆಗೆ ಯತ್ನಾಳ್ ಉಚ್ಚಾಟನೆಗೊಳ್ತಾ ಇದ್ದಂತೆ ಅವರ ಬಣದಲ್ಲಿ ಗುರುತಿಸಿಕೊಂಡವರಿಗೂ ಕೂಡ ಪುಕ ಅಂತ ಇದೆ. ನಮ್ಮ ಮೇಲೂ ಈ ರೀತಿಯ ಶಿಸ್ತು ಕ್ರಮ ಜರುಗಬಹುದಾ? ಸದ್ಯಕ್ಕೆ ಸೈಲೆಂಟ್ ಆಗಿದ್ರೆ ಬೆಟರು ಅನ್ನುವಂಥ ನಿರ್ಧಾರಕ್ಕೆ ಬಂದರೂ ಬರಬಹುದು. ಅಥವಾ ಯತ್ನಾಳ್ ಬೆನ್ನಿಗೆ ಅವರೆಲ್ಲರೂ ಕೂಡ ನಿಲ್ಲಬಹುದು, ಗೊತ್ತಿಲ್ಲ. ಬಟ್ ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ ಅಂತ ಈ ಹಿಂದಿನ ಹಿಸ್ಟ್ರಿನೇ ಹೇಳುತ್ತೆ. ನೋಡಿ, ಯತ್ನಾಳ್ ಬಣದ ನಡೆ ಏನು ಅಂತ ನೆಕ್ಸ್ಟ್. ಹೈಕಮಾಂಡ್ ತಮ್ಮ ಪರ ಇದೆ ಅಂತ ಅನ್ಕೊಂಡಿದ್ರು ಯತ್ನಾಳು, ಅವರಿಗೆ ಶಾಕ್ ಇದ್ರು. ಹೇಳಿದ್ನಲ್ಲ ನೋಡಿ, ರೇಣುಕಾಚಾರ್ಯಗೂ ಕೂಡ ನೋಟಿಸ್ ಕೊಟ್ಟ ಮೇಲೆ ಖುಷಿಯಲ್ಲಿದ್ರು ಯತ್ನಾಳ್ ಬಣ. ಸದ್ಯ ಅವ್ರಿಗೂ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ ಅಂತ. ಈಗ ತಮ್ಮ ನಾಯಕರನ್ನೇ ಉಚ್ಚಾಟನೆ ಮಾಡಿಬಿಟ್ರಲ್ಲ, ಯತ್ನಾಳ್ ಅವರನ್ನೇ ಉಚ್ಚಾಟನೆ ಮಾಡಿಬಿಟ್ರಲ್ಲ. ಯತ್ನಾಳ್ ದಿಲ್ಲಿಯಿಂದ ಬಂದ ಮೇಲೆ ಸಮಾಲೋಚನೆ ಮಾಡಿ ಮುಂದಿನ ಕಾರ್ಯತಂತ್ರವನ್ನು ರೂಪಿಸುವ ಸಾಧ್ಯತೆ ಇದೆ, ಏನೇನು ಆಗ್ಬೋದು ಅಂತ. ಆಮೇಲೆ ಯತ್ನಾಳ್ ಮುಂದೆ ಏನು ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಅಪ್ಪ ಮಗನ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸ್ಬೋದು, ಉತ್ತರ ಕರ್ನಾಟಕದಲ್ಲಿ ಶಕ್ತಿ ಪ್ರದರ್ಶನ ಮಾಡ್ಬೋದು, ತಮ್ಮ ಬಲ ಪ್ರದರ್ಶನ ಮಾಡ್ಬೋದು, ಕಾಂಗ್ರೆಸ್ ಮನೆಯ ಕಥ ಬಡಿಬೋದು. ಆದರೆ ಅದು ಸದ್ಯಕ್ಕಂತೂ ಕಷ್ಟ. ನೋಡಿ, ಹೇಳಿದ್ನಲ್ಲ, ಮತ್ತೊಂದು ಕಡೆ JDS ಸೇರೋದು ಕೂಡ ಅಷ್ಟೇ ಡೌಟು. ಹೇಳ್ತಾ ಇದ್ದೆ, ಯತ್ನಾಳ್ ಬಣದ ನಡೆ ಏನಾಗಿರ್ಬೋದು, ಯತ್ನಾಳ್ನ ಮುಂದಿನ ನಡೆ ಏನಾಗಿರ್ಬೋದು ಅಂತ. ಹೊಸ ಪಕ್ಷ ಕಟ್ಟುವಂತಹ ಆಲೋಚನೆಯನ್ನು ಮಾಡಬಹುದು, ಅದೊಂದೇ ದಾರಿ, ಮೇಲ್ನೋಟಕ್ಕೆ ಚೆನ್ನಾಗಿರುವಂಥ ಒಂದು ಆಪ್ಷನ್ನು. 3 ವರ್ಷಗಳ ಕಾಲ ಸ್ವತಂತ್ರವಾಗಿ ಶಾಸಕರಾಗಿ ಮುಂದುವರಿಬೋದು. MLA ಆಗಿದ್ದಾರೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಆದರೆ ಪಕ್ಷದ ಜಾಗದಲ್ಲಿ ಕೂರಂಗಿಲ್ಲ, ಅವರು ಸಪ್ರೇಟ್ ಜಾಗ, ಸಪ್ರೇಟ್ ಕುರ್ಚಿ. ಪಕ್ಷದ ಯಾವುದೇ ಚಟುವಟಿಕೆಯಲ್ಲೂ ಕೂಡ ಅವರು ಭಾಗಿಯಾಗೋದಿಲ್ಲ, ಯಾವುದೇ ಒಂದು ಅಧಿಕಾರ ಇರೋದಿಲ್ಲ ಪಕ್ಷದ ಮೇಲೆ, ಯಾವುದೇ ಸ್ಥಾನವೂ ಕೂಡ ಇರೋದಿಲ್ಲ. ನೋಡಿ, ಹ್ಯಾಟ್ರಿಕ್ ಶಾಕ್ ಇದು 3ನೇ ಬಾರಿ. 2016ರಲ್ಲಿ ಪರಿಷತ್ಗೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಾರೆ, ಆಗಲೂ ಉಚ್ಚಾಟನೆಗೊಂಡಿರ್ತಾರೆ.
2025 ಈಗ BSY BYV ನಿರಂತರವಾಗಿ ಟೀಕೆ ಮಾಡಿ ಔಟ್ ಆಗಿದ್ದಾರೆ. ಈ ಹಿಂದೆ 2009 ಅದೇ ಫಸ್ಟು BSY ಹಾಗೆ ಶೋಭಾ ಕರಂದ್ಲಾಜೆ ವಿರುದ್ಧ ಟೀಕೆ ಮಾಡಿ ಉಚ್ಚಾಟನೆಗೊಂಡಿದ್ರು. 2009, 2016, ಈಗ 2025. ನೋಡಿ, ಬಿಜೆಪಿಯಿಂದ 6 ವರ್ಷಗಳ ಕಾಲ ಯತ್ನಾಳ್ ಉಚ್ಚಾಟನೆಗೊಂಡ್ರಲ್ಲ. ಈ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ರಿಯಾಕ್ಷನ್ ಅನ್ನು ಕೊಟ್ಟರು. ಏನಂತಂದ್ರು, ಸಾಕಷ್ಟು ವಿಚಾರಗಳು ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಈಗ ಶಿಸ್ತು ಬಹಳ ಮುಖ್ಯ ಅನ್ನುವ ನಿರ್ಣಯಕ್ಕೆ ಬಂದಿದೆ. ಕೆಲವರಿಗೆ ನೋಟಿಸ್ ಕೊಟ್ಟು ಕ್ರಮ ತಗೊಂಡಿದೆ. ಯತ್ನಾಳ್ ವಿಚಾರವಾಗಿಯೂ ಹೈಕಮಾಂಡ್ ಜೊತೆಗೂ ಚರ್ಚೆ ಮಾಡಿ ಯಾವ ಕಾರಣಕ್ಕೆ ಉಚ್ಚಾಟನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತಂದ್ರು. ಯತ್ನಾಳ್ ಅವರ ಉಚ್ಚಾಟನೆ ಬಗ್ಗೆ ನಮಗೆ ಸುದ್ದಿ ಬಂತು, ಆಮೇಲೆಲ್ಲ ಕನ್ಫರ್ಮ್ ಮಾಡಿದ್ವಿ. ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ, ತಂದೆ ಆದಂಥ ಸಿದ್ಧಾಂತಗಳು, ನೀತಿ ನಿಯಮಗಳನ್ನು ಹಾಕ್ಕೊಂಡಿರುವಂಥ ಪಕ್ಷ. ಕರ್ನಾಟಕದ ವಿಚಾರದಲ್ಲಿ ಕಳೆದ ಒಂದು ವರ್ಷದಲ್ಲಿ ನಡೆದಿರುವಂಥ ವಿದ್ಯಮಾನಗಳಲ್ಲಿ ಹಲವಾರು ವಿಚಾರಗಳು ಹೈಕಮಾಂಡ್ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥ ಪ್ರಯತ್ನ ಹೈಕಮಾಂಡ್ ಮಾಡಿದೆ. ವರದಿಗಳನ್ನು ತರಿಸ್ಕೊಂಡು ಎಲ್ಲರನ್ನೂ ಮಾತಾಡಿಸಿ ಒಗ್ಗೂಡಿಸುವಂಥ ಪ್ರಯತ್ನ ಮಾಡಿದೆ.